ಮಡಿನೂರು ಮನು ಕೇಸಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇದೆ. ನಟ ಮಡಿನೂರು ಮನು ಸಂತ್ರಸ್ತೆ ಆರೋಪವನ್ನ ಅಲ್ಲಗಳೆದಿದ್ದು ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂತ್ರಸ್ತೆ ಹೇಳಿರುವಂತಹ ಹೇಳಿಕೆ ಆಧಾರದಲ್ಲಿ ಖಾಕಿ ಪಡೆ ತನಿಖೆಯನ್ನ ಶುರು ಮಾಡಿದೆ. ಮಡಿನೂರು ಮನುಗೆ 5 ದಿನ ಖಾಕಿ ಕಸ್ಟಡಿ. ಸಂತ್ರಸ್ತೆ ಆರೋಪ ಅಲ್ಲಗಳೆದಿರುವ ಮನು. ನಟ ಮಡಿನೂರು ಮನು ವಿರುದ್ಧ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಮುಂದುವರೆಸಿದ್ದಾರೆ. ಅತ್ಯಾಚಾರ ಆರೋಪವನ್ನ ಸಂತ್ರಸ್ತೆ ಮಾಡ್ತಿದ್ರೆ ಅದೆಲ್ಲ ಸುಳ್ಳು ಷಡ್ಯಂತ್ರ ಅಂತಿದ್ದಾನೆ ಮಡಿನೂರು ಮನು. ಇಬ್ಬರ ಹೇಳಿಕೆಗಳು ತದ್ವಿರುದ್ಧ ಆಗಿದ್ದು ಅತ್ಯಾಚಾರ ನಡೆದಿದೆಯಾ ಅಥವಾ ಪ್ರಚಾರದ ಗಿಮಿಕ್ಕಾ ಅನ್ನೋ ಕನ್ಫ್ಯೂಷನ್ಗೆ ಬಂದಿದ್ದಾರೆ. ಶನಿವಾರ ನಡೆದ ಘಟನೆಯಿಂದ ನೊಂದು ದೂರು ನೀಡಿದ್ದೇನೆ ಎಂದಿದ್ದ ಸಂತ್ರಸ್ತೆ ಹೇಳಿಕೆ ಆಧರಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಸಂತ್ರಸ್ತೆ ಮನೆಯಲ್ಲಿ ಶನಿವಾರ ನಡೆದದ್ದೇನು? ಕಳೆದ ಶನಿವಾರ ಮಡಿನೂರು ಮನು ಎಲ್ಲಿದ್ದ? ನಟಿ ಮನೆಗೆ ಹೋಗಿದ್ನ ಅನ್ನೋ ಬಗ್ಗೆ ಮಾಹಿತಿ ಕಲೆ ಹಾಕಲಾಗ್ತದೆ. ಮೊಬೈಲ್ ಟವರ್ ಡಂಪ್ ಲೊಕೇಶನ್, ಸಿಸಿಟಿವಿ ದೃಶ್ಯ ಪರಿಶೀಲನೆ ಮಾಡಲಾಗ್ತದೆ. ಶನಿವಾರ ಏನು ಕ್ರೌರ್ಯವಾಗಿ ನಡ್ಕೊಂಡ ಆ ಕ್ರೌರ್ಯಕ್ಕೆ ನಾನು ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿದ್ದೀನಿ. ಮತ್ತೆ ಈ ತರ ತುಂಬಾ ಬ್ಲಾಕ್ ಮೇಲ್ಸ್ಗಳು ಅವನು ನನಗೆ ಅವತ್ತು ಕುಡಿಸಿ ತುಂಬಾ ಆಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ. ಈ ತರ ಒತ್ತಾಯಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾನೆ ಅನ್ನೋ ಹೊಸ ಆರೋಪವೂ ಸೇರಿಕೊಂಡಿದೆ. ನನಗೆ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತಾನೂ ಆರೋಪ ಮಾಡಲಾಗಿದೆ. ಆದರೆ ಈವರೆಗೂ ನಟನ ಮೊಬೈಲ್ನಲ್ಲಿ ಯಾವುದೇ ಖಾಸಗಿ ವಿಡಿಯೋ, ಫೋಟೋಗಳು ಸಿಕ್ಕಿಲ್ಲ. ಆರೋಪಿಯನ್ನ ಕಸ್ಟಡಿಗೆ ಪಡೆದು ತೀವ್ರ ವಿಚಾರಣೆ ಮಾಡಲಾಗ್ತದೆ. ಮಡಿನೂರು ಮನುವನ್ನ 5 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಘಟನೆ ನಡೆದಿದೆ ಅನ್ನೋ ಜಾಗದಲ್ಲಿ ಮಹಜರ್ ಮಾಡಲು ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. 2022ರ ನವೆಂಬರ್ 29ರಂದು ಶಿಕಾರಿಪುರಕ್ಕೆ ತೆರಳಿದ ಮನು ಮತ್ತು ನಟಿ ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಭಾಗಿಯಾಗಿ ಹೋಟೆಲ್ ರೂಮ್ ಒಂದರಲ್ಲಿ ವಾಸ್ತವ್ಯ ಹೂಡಿದ್ದು ಅತ್ಯಾಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಇನ್ನು ಅತ್ಯಾಚಾರ ಆರೋಪದ ಬಗ್ಗೆ ಮಡಿನೂರು ಮನು ಪತ್ನಿ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಇದು ನನ್ನ ಗಂಡನ ವಿರುದ್ಧ ಮಾಡಿರೋ ಷಡ್ಯಂತ್ರ. ನನ್ನ ಗಂಡನ ಸಿನಿಮಾ ರಿಲೀಸ್ ಆಗಿದೆ, ಅದನ್ನ ತಡೆಯೋದಕ್ಕೆ ಹೀಗೆ ಮಾಡಿದ್ದಾರೆ ಅಂದ್ರು. ಆದರೆ ಇದನ್ನ ಅಲ್ಲಗಳೆದ ಸಂತ್ರಸ್ತೆ, ಸಿನಿಮಾ ವಿಚಾರಕ್ಕೂ ನನ್ನ ಆರೋಪಕ್ಕೂ ಸಂಬಂಧವಿಲ್ಲ, ಸಿನಿಮಾ ಚೆನ್ನಾಗಿಯೇ ಓಡಲಿ. ಆದ್ರೆ ಆತ ನನಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾನೆ, ಬೆದರಿಕೆ ಹಾಕಿದ್ದಾನೆ, ಹೀಗಾಗಿ ದೂರು ಕೊಟ್ಟೆ ಎಂದಿದ್ದಾರೆ. ಈಗ ಬೇಕಿತ್ತ ಇದೆಲ್ಲ? ಇಲ್ಲ ಮುಗಿದ ಮೇಲಾದ್ರೂ ಮಾಡ್ಬೋದಾಗಿತ್ತಲ್ವ ಮೇಡಮ್? ಇದೆಲ್ಲ ಹೋಗ್ತಾ ಇರ್ನಿಲ್ಲ. ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು. ಹಂಗೆ ಅಟೆಂಪ್ಟ್ ಮಾಡ್ಯಾರೆ ಅಂದಾಗಲೇ ಮಾಡ್ಬೋದಾಗಿತ್ತು. ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನೇ ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದ್ರೆ ಷಡ್ಯಂತ್ರ ಅಲ್ವಾ ಮೇಡಮ್? ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್. ನನಗೆ ಅನ್ಯಾಯ ಮಾಡಿರೋದು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್. ಆದ್ರೂ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ, ನಾನು ಬಿಡ್ಲಿಲ್ಲ. ಸಂತ್ರಸ್ತೆಯ ಆರೋಪದ ಬಗ್ಗೆ ಮಾತಾಡಿದ ಮನುಪರ ವಕೀಲೆ ಶಾರದಾ, ಸಾಕ್ಷ್ಯಾಧಾರಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಸಂತ್ರಸ್ತೆ ಆರೋಪ ಮಾಡ್ತಿರೋದೆಲ್ಲ ಸುಳ್ಳು, ದುರುದ್ದೇಶದಿಂದ ಈ ಕೆಲಸ ಮಾಡ್ತಿದ್ದಾರೆ ಅಂದ್ರು. ಸರ್ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್. ರೇಪ್ ಕೇಸ್ ಯಾಕಂದ್ರೆ ಅವ್ರ ಸಿನಿಮಾನ ತಡಿಬೇಕು ಅನ್ನೋದಿರ್ಬೋದು, ಆತನ ಡೆವಲಪ್ಮೆಂಟ್, ಆತ ಏನು ಈಗ ಈ ಕಾಮಿಡಿ ಟೀಮಲ್ಲಿ ನಾಯಕ ನಟನಾಗಿ ಹೊರಹೊಮ್ಮಿರುವಂಥವ್ರು ಮನು ಒಬ್ಬರೇನೆ. ಹಾಗಾಗಿ ಕೆಲವರು ಷಡ್ಯಂತ್ರ ಇರೋದು ಇದರಲ್ಲಿ, ಅವ್ರಿಗೆ ಹೇಳ್ಕೊಟ್ಟು ಮಾಡಿಸಿರ್ಬೋದು. ಇದನ್ನ ಸತ್ಯತೆ ಹೊರಬಿಡ್ಬೇಕಂದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಸರ್. ಈಗ 5 ದಿನ ಕಸ್ಟಡಿಗೆ ಪಡೆದಿರುವ ಪೊಲೀಸರು ಸತ್ಯ ಏನು ಅನ್ನೋದನ್ನ ಪತ್ತೆ ಮಾಡಲು ಡ್ರಿಲ್ ಮಾಡ್ತಿದ್ದಾರೆ. ಸಂತ್ರಸ್ತೆಯನ್ನು ವಿಚಾರಣೆ ಮಾಡಿದ್ದು ಇನ್ನೂ 4 ದಿನಗಳ ಫುಲ್ ಡ್ರಿಲ್ ನಡೆಯಲಿದೆ. ಮೊಬೈಲ್ನಲ್ಲಿ ಯಾವುದೇ ಸಾಕ್ಷ್ಯವಿಲ್ಲ, ಹೀಗಾಗಿ ಮೊಬೈಲ್ ರಿಟ್ರೀವ್ ಮಾಡಿದ್ರೆ ಏನಾದರೂ ಸಾಕ್ಷ್ಯ ಸಿಗುತ್ತಾ ಅನ್ನೋ ಬಗ್ಗೆ ಪೊಲೀಸರು ಚಿಂತನೆ ಮಾಡಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.